ನನಗೇನೊಂದು ಡಿಸಪಾಯಿಂಟ್ ಆಗಿಬಿಡ್ತೀನಿ ಅಂತ ಟೆನ್ಷನ್ ಆಗೋಗಿ ಇವಾಗ ಅಲ್ಲಿಗೆ ಬೇಕಾದರೂ ಹೋಗ್ತೀನಿ ಒಬ್ಳೆ. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಎಷ್ಟೊಂದು ದಿನ ಆಗಿತ್ತು ಆಚೆ ಹೋಗಿ ಒಬ್ಳೆ. ಸೊ ಅದಕ್ಕೆ ಹೋಗ್ತಿದ್ದೀನಿ. ಎಲ್ಲಿ ಹೋಗ್ತಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಹೇಳ್ಬೇಕಂದ್ರೆ ಇಲ್ಲಿ ಕ್ಯಾಬ್ ಬಂದು ವೆಯ್ಟ್ ಮಾಡ್ತಿದೆ. ಫುಲ್ ಡೀಟೇಲಾಗಿ ಹೇಳ್ತೀನಿ ಆಮೇಲೆ. ಸೊ ಬನ್ನಿ ಹೋಗೋಣ. ಸೊ ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಅಲ್ಲ, ಇನ್ನು MG ರೋಡಿಂದ ಇನ್ನೊಂದ್ಸಲ ಕ್ಯಾಬ್ ತೊಗೋತೀನಿ. ನಾನು ರೆಸ್ಟ್ಗೆ ಹೋಗ್ತಾ ಇದ್ದೀನಿ. ಲೈಕ್ ಲೆಟ್ಸ್ ಗೋ. ಎಷ್ಟೊಂದು ದಿನ ಆಗಿತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಒಂದು ಸ್ಟೋರಿ ಹೇಳ್ತೀನಿ ರೆಸ್ಟೋರೆಂಟಲ್ಲಿ ಕುತ್ಕೊಂಡು ಆರಾಮಾಗಿ ಸ್ಟೇಡಲ್ಲಿಗೆ ರೀಚ್ ಆಗಿಬಿಡೋದು. ಕಾಡಲ್ಲಿ ಎಷ್ಟಿದೆ ಅಂತ ನೋಡೋಣ. ಲಿಟ್ರಲಿ ಏಜಸ್ ಆಗಿದ್ದೀನಿ. ನಾನು ರೀಚಾರ್ಜ್ ಮಾಡ್ತೀನಿ ಅದು ಮಾಡಿಸೇ ಬಿಡ್ತೀನಿ. ಹೋದರೆ ಕಾಡಲ್ಲಿ ಟ್ರೈನ್ಸ್ ಇತ್ತು. ನಾನು ಸುಮ್ಮನೆ ಅಂಗಡಿಗೆ ಮಾಡ್ತೀನಿ ಬೇರೆ ಇರಲಿ. ನಾನಂತೂ ಲಿಟ್ರಲಿ ಆಚೆ ಹೋಗದೆ ನಾನು ಆಚೆ ಕರ್ಕೊಂಡು ಹೋಗಿ ತುಂಬ ದಿನ ಹೋಗಿದೆ ಅನ್ಸುತ್ತೆ. ಫೀಲ್ ಆಗೋದು ಲೈಕ್ ಮಂತ್ಸ್ ನನಗೆ ಅನಿಸುತ್ತೆ. ನೋಡಬೇಕು ಯಾವಾಗ ಹೋಗಿದ್ದೀನಿ ಅಂತ ಯಾವ್ದಾದ್ರು ಒಂದು ಫೋಟೋ ತೆಗೆದು ನೋಡಬೇಕು. ಅನ್ನೋದಾಗುತ್ತೆ ಡೇಟಲ್ಲಿ ಇರುತ್ತಲ್ಲ. ಗೈಸ್ ತಡೆಬೋದು. ಇದಾಯಿತು. ಮತ್ತು ಇಲ್ಲಿಂದ ಒಂದು ಕ್ಯಾಬ್ನ ಮಾಡ್ಕೊಂಡು ಹೋಗೋಣ. ಇವತ್ತಂತೂ ಭೂಮಿ ಆಗಿದೆ. ಇವತ್ತೇ ಇರಬೇಕು ಅದು ನನ್ನ ಹಠ. ಹೋಗಲೇಬೇಕು ಅಂತ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಆಗ್ತಿದೆ. ನೋಡೋಣ. ಅಲ್ಲಿ ಹೋದ್ಮೇಲೆ ನಿಂತ್ಕೊಂಡು ಆರಾಮಾಗಿ ಮಾಡೋದು. ಇದು ಪ್ರಾಬ್ಲಮ್ ಗೈಸ್. ಇಲ್ಲಿ ನಿಂತ್ಕೊಂಡಾಗ ಎಲ್ಲ ಆಟೋಸ್ ನಿಂತಿರುತ್ತಲ್ಲ, ಮೇ ಬಿ ಅವಾಗ ಅವರು ಅಕ್ಸೆಪ್ಟ್ ಮಾಡೋಲ್ಲ. ನಾನು ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ. ಮೇಲಿದ್ದಾಗಲೇ ಮಾಡೋಣ ಅಂತ ಅಂದ್ಕೊಂಡೆ. ಬುಕ್ ಆಯಿತು. ಅಲ್ಲಿ ಹೋಗ್ತಿದ್ದೀನಿ ಗೊತ್ತಾ, 1 BHK ರೆಸ್ಟೋರೆಂಟಿಗೆ ಹೋಗ್ತಿದ್ದೀನಿ. ಬಿಕಾಸ್ ನನಗದು ಎಷ್ಟು ಎಸ್ಥೆಟಿಕ್ ಆಗಿದೆ ಅನಿಸ್ತು ಅಂದರೆ, ಸೌಂಡ್ ಬರುತ್ತೆ ನಿಮಗೆ ಕೇಳಿಸಲ್ಲ ನಾನು ಮಾತಾಡೋದು. MG ರೋಡಿಗೆ ಬಂದು ನಿಂತಿದ್ದೀನಿ. ಕ್ಯಾಬ್ ಬಂದಿದ್ದ ತಕ್ಷಣ ಹೋಗೋದು. ಹೇಳ್ಬೇಕಂದ್ರೆ ಗೈಸ್, ನನಗೆ ಹೋಗ್ತಿರೋದಕ್ಕೊಂದು ಬಿಗ್ ಸ್ಟೋರಿ ಇದೆ. ನಾನದು ಕಾಯ್ತಿದ್ದೀನಿ ನಿಮಗೆ ಹೇಳಕ್ಕೆ. ಆರಾಮಾಗಿ ಕುತ್ಕೊಂಡು ಹೇಳ್ಬೇಕು ಅದನ್ನು. ತುಂಬ ಲಾಂಗ್ ಆಗಿದೆ ಅದಕ್ಕೆ. ಸೊ ಗೈಸ್ ರೀಚ್ ಆಗಾಯಿತು. ಅಲ್ಲಿ ಸ್ಟಾಪ್ ಮಾಡಿದ್ರು ಇಲ್ಲಿರೋದು. ಸೊ ಬನ್ನಿ ಎಲ್ಲ ತೆಗ್ಗೋಣ. ಕಾಣಿಸ್ತೀನಿ, ನಾನು ಅಷ್ಟು ನೋಡಿಬಿಡ್ತೀನಿ. ಆಮೇಲೆ ಆ ಕಡೆ ಕುತ್ಕೊಳ್ಳ ಈ ಕಡೆ ಕುತ್ಕೊಳ್ಳ ಅಂತ ಡಿಸೈಡ್ ಮಾಡಿ ಆರ್ಡರ್ ಮಾಡಿಬಿಡ್ಲಾ. ಏನು ಮಾಡಲಿ ಅಂತ ಯೋಚನೆ ಮಾಡ್ತೀನಿ. ಫಸ್ಟ್ ಆರ್ಡರ್ ಮಾಡೋಣ. ಮಾತಾಡಕ್ಕೆ ಸರಿ ಹೋಗ್ತೀವಿ. ಆನಲ್ಲಿದೆ ಇದು ಹಾಕೊಳ್ಳೋಣ. ಅಂದರೆ ನನ್ನ ಬೇಜಾರು ಹೆಂಗೆ ಗೊತ್ತಾ, ಪಕ್ಕದಲ್ಲೇ ಬರ್ತಿದೆ ನನಗೆ ವಾಯ್ಸು. ಕೇಳಿಸ್ತಿದ್ದೀನಾ? ಹಲೋ, ಮೈಕ್ ಟೆಸ್ಟಿಂಗ್. ಸೊ ನಂದು ಡ್ರಿಂಕ್ ಬಂದಿದೆ ಆಲ್ರೆಡಿ. ಸೊ ಇದು ಬಂದು ಬ್ಲೂ ಟಾಪ್. ಟೇಸ್ಟ್ ಮಾಡಿ ನೋಡ್ತೀನಿ ರೀ. ಆಮೇಲೆ ಒಂದು ಸ್ಟೋರಿ ಹೇಳ್ತೀನಿ ಅಂದಲ್ಲ. ಇನ್ನೊಂದೇನು ಗೊತ್ತಾ ಗೈಸ್, ನನ್ನ ಪ್ರಾಬ್ಲಮ್ಮು, ನನಗೆ ಈ ಕೆಫೆಗೆ ಬರೋದಕ್ಕೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋ ಥರ ಫೀಲ್. ಬಿಕಾಸ್ ಕೋರ್ಮಂಗ್ಲ ಲಿಟ್ರಲಿ ಅದೇ ಥರ ಫೀಲ್ ಆಗುತ್ತೆ. ಬೇರೆ ಯಾವುದೋ ಊರಿಗೆ ಹೋಗೋ ಥರ ಫೀಲ್ ಆಗುತ್ತೆ. ಅಷ್ಟೊಂದು ದೂರ ಅನ್ಸತ್ತೆ ನನಗೆ. ಬೇಜಾರಾಗೋ. ನನಗೇನೊಂದು ಡಿಸಪಾಯಿಂಟ್ ಆಗಿಬಿಡ್ತೀನಿ ಅಂತ ಟೆನ್ಷನ್ ಆಗೋಗಿತ್ತು. ಸೊ ಏನೋ ಸ್ಟೋರಿ ಹೇಳ್ತೀನಿ ಅನ್ನಲ್ಲ. ಓಕೆ, ಈ ರೆಸ್ಟೋರೆಂಟ್ ಒಂದು ರೀಲ್ಸ್ ನೋಡಿದೆ. ರೀಲ್ಸು ಫೋಟೋನ ನೋಡಿದೆ. ತುಂಬ ಎಸ್ಥೆಟಿಕ್ ಆಗಿತ್ತು. ನಾನು ಹೋಗ್ಲೇಬೇಕು ಅಂತ ಫಿಕ್ಸ್ ಆಗೋದೆ. ಆಯಿತಾ. ಆಮೇಲೆ ಒಂದಿನ ಏನಂತ ಅಂದ್ಕೊಂಡು ಓಕೆ ಬೇಡ ಹೋಗೋಣ, ರೆಡಿ ಆಗೋಣ, ಹೋಗೋಣ. ಇನ್ನೇನು ನನಗೇನು ಪ್ರಾಬ್ಲಮ್ ಇಲ್ಲ. ಒಬ್ಬಳೇ ಸುತ್ತಕ್ಕೆ ಏನು ನನಗೆ ಕಷ್ಟನಾ? ಅದು ತುಂಬ ದಿನ ಆಗೋಗಿತ್ತು ಕೂಡ. ಒಬ್ಬಳೇ ಹೋಗಿದೆ. ಫುಲ್ ಹಿಂಗಿಂಗ್ ಹೋಗೋಣ ಅಂತ. ಬೆಳಗ್ಗೆನೂ ಮೈಂಡ್ ಸೆಟ್ ಆಗಿತ್ತು ಹೋಗೋಣ ಅಂತ. ಡ್ರೆಸ್ಅಪ್ ಆಗಿ ನಿಂತ್ಕೋತೀನಿ ಮಿರರ್ ಮುಂದೆ. ಏನೋ ಒಂಥರ ಫೀಲಿಂಗ್. ಏನೇನು ಅಂದರೆ ಹೋಗ್ಬೇಕಾ, ಇಲ್ಲಿಂದ ತುಂಬ ದೂರ ಇದೆ, ನೋಡು ಯೋಚನೆ ಮಾಡು ಅಂತ ಅಂದ್ಬಿಟ್ಟು ಕಂಫಿ ಕ್ಲೋಸ್ ಹಾಕೊಂಡು ಸುಮ್ಮನೆ ಆಗ್ಬಿಡೋದ. ಎಡಿಟ್ ಮಾಡೋಣ ಅಂದ್ಕೊಂಡಿದ್ದೆ, ಅದನ್ನು ಮಾಡಲಿಲ್ಲ. ಮೂಡ್ ಆಫ್ ಆಗಿ ಏನೋ ಸಡನ್ ಆಗಿ ಬೇಡ ಅನ್ಸ್ಬಿಡ್ತು. ಫುಲ್ ಪ್ಲಾನ್ ಮಾಡ್ಕೊಂಡಿದ್ದು ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ ನಾನು. ಹೇಗಾಗೋಯ್ತು ಅಂದರೆ ನನಗೆ ಪಾಸ್ಟ್ 2 ಡೇಸು
ಏನಕ್ಕೆ ಬೇಡ ಅಂದ್ಬಿಟ್ಟೆ ಎಂತ ಕಡೆ ಹೋಗ್ಲಿಲ್ಲ. ನಾನು ಇವಾಗ ಹಿಂಗಾಗ್ಬಿಟ್ಟಿದ್ದೀನಿ. ನನಗೆ ಅನ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ, ಲೇಸಿ ಆಗೋಗಿ ಎಷ್ಟು ಓವರ್ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಅಂದರೆ ಏನಕ್ಕೆ ಇಷ್ಟು ಲೇಸಿ ಆಗ್ಬಿಟ್ಟಿದ್ದೀನಿ, ಏನಕ್ಕೆ ಹೋಗ್ತಿಲ್ಲ ನಾನು, ಏನಕ್ಕೆ ಮನ್ಸಾಗ್ತಿಲ್ಲ ಹೋಗೋಕ್ಕೆ, ನನಗೇನು ಈ ಥರ ಇದೇನೇನು ನಾನೇನೋ ಹೋಗೋಕ್ಕೆ ರೀಸನ್ಸ್ ಕೊಡ್ತಿದ್ದೀನಿ ಅನ್ನೋ ಥರ ಆಗೋಯ್ತು. ಇಲ್ಲಿಂದ ತುಂಬ ದೂರ ಇದೆ, ಅದಕ್ಕೆ ಹೋಗೋದು ಬೇಡ ಅಂದ್ಕೊಂಡಿದ್ದೀನಿ ಅಂತ. ಇನ್ನೇ ಮಾಡಿದ್ರು ನನಗೂ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಹಂಗೆ ಕೂತ್ಕೊಂಡು 2 ಡೇಸ್ ಹಂಗೆ ಯೋಚನೆ ಮಾಡಿಬಿಟ್ಟು ಆಮೇಲೆ ಅಂದ್ಕೊಂಡೆ ನಾನು ಹೋಗೋ ತನಕ ನನಗೆ ಸಮಾಧಾನ ಇರಲ್ಲ, ನಾನು ಹೋಗಲೇಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿ ಇವತ್ತು ಮೈಂಡ್ ಹೆಂಗೋ ಸೆಟ್ ಮಾಡಿಕೊಂಡು ಬಂದ್ಬಿಟ್ಟೆ. ಆದರೆ ನಾನು ಇವತ್ತಿನ ಕ್ಯಾನ್ಸಲ್ ಮಾಡೋಕ್ಕಂತ ಏನಿಲ್ಲ, ಫುಲ್ ಮೋಟಿವಲ್ಲ ಇದೆ. ಹೋಗೋಣ ಬಂತು ನನ್ನ ಚಿಕನ್ ಟಾಕು. ಲೆಟ್ಸ್ ನಾಟ್ ಈಟ್ ಗೈಸ್. ಒಂದು ನಿಮಿಷ, ಏನು ಮಾಡ್ತಿದ್ದೆ, ಸ್ಟೋರಿ ಹೇಳ್ತಿದ್ದೆ ಅಲ್ವಾ, ಅಷ್ಟೇ ಸ್ಟೋರಿ ಗೈಸ್. ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇನ್ನೊಂದೇನೆಂದರೆ ಟೇಸ್ಟ್ ಮಾಡೋಣ. ಸದ್ಯ ಒಳ್ಳೆ ಕೆಲಸ ಮಾಡಿದೆ, ಚಿಕನ್ ಟಾಕೋ ಮಾಡಿ. ಆದರೆ ನಾನು ಎಷ್ಟು ದೊಡ್ಡ ಅಂದರೆ ಲೈಕ್ ಡ್ರಿಂಕ್ ಮಾಡಿದ್ದೀನಿ, ಒಂದು ಟಾಕೋ ಮಾಡಿದ್ದೀನಿ, ಇನ್ನೊಂದು ತೈ ಕರಿ ಸಮಥಿಂಗ್ ಮಾಡಿದ್ದೀನಿ. ಅಷ್ಟು ತಿನ್ನೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತೀನಿ. ಆದರೂ ಪರವಾಗಿಲ್ಲ, ಆಗಲಿಲ್ಲ ಅಂದರೆ ಟೇಕ್ ಅವೇ ಮಾಡೋದು, ನಾಟ್ ಎ ಬಿಗ್ ಡೀಲ್. ಇನ್ನೊಂದು ಪ್ರಾಬ್ಲಮ್ ಏನಂದರೆ ರೀಲ್ ಮಾಡಬೇಕು ಅಂದರೆ ನಾನು ಮೈಕ್ ರಿಮೂವ್ ಮಾಡಬೇಕು ಮತ್ತು ಮೈಕ್ ಪ್ಲಗ್ ಮಾಡಬೇಕು. ಆ ಸ್ಟ್ರಗಲ್ ಇದೆ ನಿಜ ಹೇಳಬೇಕು ಅಂದರೆ. ಮನೆಯಿಂದಲೇ ಮೈಕ್ ಇಟ್ಕೊಂಡು ಮಾತಾಡ್ಕೊಂಡು ಬಂದಿದ್ರೆ ಆಗ್ತಿರ್ಲಿಲ್ಲ ಬಿಡಿ ನನ್ನ ಕೈಲಿ. ತುಂಬ ಬ್ಯೂಟಿಫುಲ್ ಆಗಿದೆ. ಈಗ ನೋಡಿದ ಜಸ್ಟ್ ವಾವ್, ಪಕ್ಕ ಡಿಸಪಾಯಿಂಟ್ ಆಗದಿರೋ ಥರ ಇದೆ. ನನ್ನ ತೈಕಾರಿ ಬಂದಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾರದು ಹೇಳಬೇಕು ಅಂದರೆ. ನೋಡೋಣ ಹೇಗಿರುತ್ತೆ ಅಂತ. ಟೇಸ್ಟ್ ಆಮೇಲೆ ಮಾಡ್ತೀನಿ. ಇದನ್ನು ಬ್ಯಾಟಿಂಗ್ ಶುರು ಮಾಡಿಬಿಟ್ಟಿದ್ದೀನಿ. ಇದು ಟಾಕೋ ಖಾಲಿ ಮಾಡಿದ್ದೀನಿ. ಸಾರಿ ಸೊ ಏನು ಹೇಳಕ್ಕೆ ಬಂದೆ, ನನಗೆ ಏನು ಅನಿಸ್ತು ಅಂತ ಟೇಸ್ಟ್ ಹೇಳಲ್ಲ ಗೈಸ್. ನನಗಿದು ಹೆಂಗೆ ಅನಿಸ್ತು ಅಂದರೆ, ಈ ಟಾಕೋ ಯಾವ ಆಯಿಲಿಂದ ಮಾಡಿದ್ದಾರೆ ಅಂತ ಹೇಳಲ್ಲ. ಕೊಕೊನಟ್ ಆಯಿಲಿಂದ ಇದನ್ನು ಮಾಡಿದ್ದಾರೆ ಅನಿಸುತ್ತೆ. ನನಗೊಳ್ಳೆ ಟೇಸ್ಟ್ ಆ ಥರನೇ ಇದೆ. ತೈ ಕರಿ ತಿನ್ನೋಣ, ನೋಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ತಿಂತಿರೋದು. ಬ್ಯಾಡ್ ಮಾತ್ರ ಇದ್ರ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ ಅಂತೂ ಕ್ರಿಯೇಟ್ ಆಗದೆ ಹೋದರೆ ಸಾಕು. ಸೊ ಲೆಟ್ಸ್ ಟೇಸ್ಟ್. ಬಿಸಿ ಇದೆ ರೈಸ್. ಪರವಾಗಿಲ್ಲ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಕೊಟ್ಟಿದ್ದಾರೆ ತಿನ್ನೋದು ರೈಸು. ಆದರೆ ಇಷ್ಟೊಂದೆಲ್ಲ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಫಿನಿಶ್ ಮಾಡೋಕ್ಕೆ. ಈಗ 5 ನಿಮಿಷ ಇದನ್ನು ಅದನ್ನು ಎಕ್ಸ್ಚೇಂಜ್ ಮಾಡ್ಬಿಡೋಣ. ಹೋದ್ರೆ ಕಷ್ಟ. ಟೇಸ್ಟ್ ಮಾಡಲ ಭಯ ಆಗ್ತಾ ಇದೆ. ಮಶ್ರೂಮು ಇಷ್ಟ ಇಲ್ಲ ನನಗೆ, ಆದರೆ ನೋಡೋಣ ಒಟ್ಟಿಗೆ ಟೇಸ್ಟ್ ಮಾಡಿದ್ರೆ ಹೆಂಗಿರುತ್ತೆ ಫುಲ್ಲು. ಓಕೆನಾ? ಸೊ ದೇವ್ರೆ ಒಳ್ಳೇದು ಬೇಡಪ್ಪ. ಬೇರೆ ರೀತಿಯಾದಂಥ ಫ್ಲೇವರೇ ಇದೆ. ಆ ಥರ ಇದೆ ಗೊತ್ತಾ, ಒಂಚೂರು ಮಟನ್ ಸಾರು ಫ್ಲೇವರ್ ಬರ್ತಿದೆ. ಚಿಕನ್ನು ಅಲ್ಲ, ನಾನು ಮಟನ್ನೇ ತಿನ್ನಲ್ಲ. ಮನೇಲಿ ಮಟನ್ ಸಾರು ಮಾಡಿದ್ರು ತಿನ್ನಲ್ಲ. ಅದು ಹೆಂಗೆ ಹೇಳ್ತಿದ್ದೀನಿ ಅಂದರೆ ಹಾಗೆ ಸ್ಮೆಲ್ಲು ಮಾಡಿರ್ತೀನಲ್ಲ ಗೈಸ್, ಆ ಥರ ಇದೆ. ವೆಜ್ ತೈಕಾರಿ. ಈ ಮಶ್ರೂಮ್ ತಿಂದರೆ ಹೆಂಗಿರುತ್ತೆ ಗೊತ್ತಾ, ಈ ಚಿಕನ್ ಏನು ಬರೀ ಚರ್ಮ ಇರುತ್ತಲ್ಲ ಆ ಥರ ಟೇಸ್ಟ್ ಇರುತ್ತೆ ಈ ಮಶ್ರೂಮ್ದು. ಮಶ್ರೂಮ್ ಏನು ವೆಜಿಟೇಬಲ್ ಚಿಕನ್ನೇ ತೊಗೋಬೋದಾಗಿತ್ತು, ಆದರೆ ಇಲ್ಲೂ ಚಿಕನ್ ಆಗಿಬಿಡುತ್ತೆ, ಅಲ್ಲೂ ಚಿಕನ್ ಆಗಿಬಿಡುತ್ತಲ್ಲ ಅನ್ನೋ ರೀಸನ್ಗೆ ವೆಜ್ ಮಾಡಿದೆ. ಬ್ರೋಕ್ಲಿ ಜಾಸ್ತಿ ಹಾಕಿರ್ತಾರೆ ಅಂತ ನೋಡಿದ್ರೆ 2-3 ಮಿಕ್ಕಿದೆಲ್ಲ ಮಶ್ರೂಮ್ ಇದೆ. ಮತ್ತು ಇನ್ನೇನಿದೆ, ಇದೇನಿದು ಏನಂತ ಟೆಸ್ಟ್ ಮಾಡಲೇಬೇಕು ನಾನು ಗೈಸ್. ಕಾಣಿಸ್ತಿದ್ದೀನ ನಾನು ನಿಮಗೆ? ಏನಿದು? ಇದು ಶುಂಠಿನಾ? 100% ಶುಂಠಿನೇ. ಓ ಮೈ ಗಾಡ್, ನಾನಂತೂ ಫುಡ್ ಬ್ಲಾಗರ್ ಆಗ್ಬೋದು ಲಿಟ್ರಲಿ ಏನೇನಿದೆ ಒಳಗಡೆ ಅಂತ ಹೇಳ್ತಿದ್ದೀನಿ ನಿಮಗೆ. ಗೈಸ್ ನಾನೇನು ಹಾಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿಲ್ಲ. ಬೇಡಿ ನಾನು ಮಾತಾಡಿದ್ದೀನಿ ಕ್ಯಾಮ್ರಾಯಿಂದ ಸೆಟ್ ಮಾಡಿಬಿಟ್ಟು, ಯಾಕಂದರೆ ಬ್ಯಾಕ್ ಕ್ಯಾಮ್ರಾಯಿಂದ ವೀಡಿಯೋ ಮಾಡ್ತಿದ್ದೀನಿ ಅದಕ್ಕೆ. ಸೊ ನೋಡಿ ಈ ಥರ ಇದೆ. ಇಲ್ಲಿ ರೈಸ್ ಇದೆ,
ಇದ್ರೊಳಗಡೆ ಏನೇನಿದೆ ಅಂತ ತೋರಿಸಲ್ಲ. ಸೊ ನೋಡಿ, ಇಲ್ಲಿದೆ ಬೀನಿಸ್, ಇಲ್ಲಿ ಮಶ್ರೂಮ್ ಗೈಸ್, ಇದ್ದ ಕ್ಯಾರೆಟ್ ಇದೆ. ಓಕೆನಾ, ಇಷ್ಟೊಂದು ಹಾಕಿದಾರ ಇದು. ಸೊ ಬರೀ ಇದ್ರ ತುಂಬಾ ಅದೇ ಇದೆ, ಶುಂಠಿನೇ ಇದೆ. ಸೊ ಎಲ್ಲಿದೆ ಬೀನ್ಸ್. ನನ್ ಬೀನ್ಸ್ ಅಂತ ಒಂಚೂರು ಇಷ್ಟ ಇಲ್ಲ. ಒಂಚೂರು ಹೈಟ್ ಮಾಡ್ತೀನಿ, ನಿಮಗೆ ಕಾಣಿಸ್ಲಿಲ್ಲ. ಸೈಡ್ ಮಾಡ್ತೀನಿ, ತುಂಬಾ ಎಲ್ಲ ಮುಂದೆನೆ ಕವರ್ ಆಗೋಗಿದೆ. ಸೈಡ್ ಮಾಡ್ತೀನಿ ರೀ. ಬಟ್ ಇಟ್ಸ್ ಓಕೆ, ಏನಂತಾರಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವಾ, ಯಾವಾಗ ನೋಡು ಕಂಫಿ ಫುಡ್ನೇ ಕೇಳ್ತಿದ್ರೆ ಯಾವಾಗ ನ್ಯೂ ಫುಡ್ಸ್ನ ಟ್ರೈ ಮಾಡೋದು. ಆದರೂ ಒಂದೊಂದ್ಸಲಿ ಇದಿರುತ್ತೆ. ಏನು ಗೊತ್ತಾ, ಇಷ್ಟು ಇದ್ರ ಟೋಟಲ್ ಬಿಲ್ ಎಷ್ಟಾಯ್ತು ಅಂತ ಆಮೇಲೆ ಹೇಳ್ತೀನಿ. ಬಿಲ್ ಬರಲಿ. ಇಷ್ಟು ದುಡ್ಡು ಕೊಟ್ಟು ಊಟ ಚೆನ್ನಾಗಿಲ್ಲ ಅಂದರೆ ಪಕ್ಕ ಡಿಸಪಾಯಿಂಟ್ ಆಗುತ್ತೆ. ಅದಕ್ಕೆ ಒಂದು ಕಡೆ ಏನೇ ಆದರೂ ನಾರ್ಮಲ್ ಬೇಸಿಕ್ ಕಂಫಿ ಫುಡ್ನೇ ಆರ್ಡರ್ ಮಾಡಿಬಿಡ್ತೀನಿ ನಾನು ಮ್ಯಾಕ್ಸಿಮಮ್. ನನ್ನ ಕೆಫೆಸ್ಗೆ ಹೋದ್ರೆ ಹಾಗಾದ್ರೆ ನಾನು ಬೇರೆ ಬೇರೆ ಟ್ರೈ ಮಾಡ್ತೀನಿ. ಒಬ್ಬೊಬ್ಬಳೇ ಹೋದಾಗ ಅನ್ಸುತ್ತೆ ಮೇ ಬಿ ನನ್ನ ಇಲ್ಲ ಟ್ರೈ ಮಾಡ್ತೀನಿ ಗೈಸ್. ನಾನು ಒಬ್ಬಳೇ ಹೋದಾಗ ಯಾವಾಗಲೂ ಅಷ್ಟೇ ನಾನು ಏನಾದ್ರು ನ್ಯೂ ಟ್ರೈ ಮಾಡಿದ್ದೀನಿ. ಆದರೆ ನಮ್ಮ ಅಪ್ಪನ ಜೊತೆ ಹೋಗ್ತೀನಿ ಅಂತ ಅನ್ಕೊಳ್ಳಿ, ಅವಾಗ ನಾನು ಪಾಸ್ತಾ ಅದು ನಾನು ಯೂಶಲಿ ಆರ್ಡರ್ ಮಾಡೋದೇ ಅಲ್ಲ. ಇದು ಎಲ್ಲ ಡಿಫ್ರೆಂಟ್. ಸೊ ಅದೇ ಭಯ ಆಗೋದು ಇದು ಹೆಂಗೆ ಬರುತ್ತೋ ಅಂತ. ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನೊಂದೇನು ಗೊತ್ತಾಗ, ಯಾವುದಾದ್ರೂ ಒಂದು ಫುಡ್ ಇಷ್ಟ ಆಗೋದ್ರೆ ಅದನ್ನು ಜಾಸ್ತಿ ರಿಪೀಟ್ ಮಾಡ್ತೀವಿ. ಯಾವ್ದಾದ್ರು ಒಂದು ಫುಡ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಯಾವತ್ತೂ ರಿಪೀಟೇ ಮಾಡಲ್ಲ. ಆ ಫುಡ್ ಬೇಡ ಅನ್ಸುತ್ತೆ. ಮೇ ಬಿ ಬೇರೆ ಕಡೆ ಅದನ್ನು ಚೆನ್ನಾಗಿ ಮಾಡ್ಬೋದು, ಆದ್ರೂ ಬೇಡ ಅನ್ಸುತ್ತೆ. ಮನೇಲಿ ತಿನ್ನು ಅಂದರೆ ಈ ಥರ ತಿನ್ನಲ್ಲ. ಇಲ್ಲಿ ನನಗೇನೋ ಇಷ್ಟ ಆಗಲಿಲ್ಲ. ಓಕೆ ಮತ್ತೆ ಇನ್ನೊಂದು ತೊಗೊಬೇಕು, ಇನ್ನೊಂದು ಸ್ಪೂನ್ ಹಾಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ನಾನು ಇದನ್ನು ರೇಟ್ ಮಾಡು ಅಂದರೆ 10ಗೆ 5 ಕೊಡ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಇದು ಇಷ್ಟ ಆಗ್ಬೋದು. ನನಗೆ ಇಷ್ಟ ಆಗ್ತಿಲ್ಲ ರೀ, ನಂಗೆ ಬೇರೆಯವ್ರಿಗೆ ಇಷ್ಟ ಆಗಲ್ಲ ಅಂತಲ್ಲ, ನಿಮಗೆ ಇಷ್ಟ ಆಗ್ಬೋದು. ಅದಕ್ಕೆ ಏನು ಭಯ ಗೊತ್ತಾ, ಹಿಂಗೆ ಸ್ವೈಪ್ ಆಗ್ತಾ ಅಲ್ಲೂ ಅಲ್ಲಿಗೂ ಎಲ್ಲಾದ್ರೂ ಹೊಡೆದಾಕ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ನನ್ನ ಜರ್ನಿ ನೆನೆಸ್ಕೊಂಡ್ರೆ ನನಗೆ ಖುಷಿ ಗೈಸ್. ಒಬ್ಬಳೇ ಅಮ್ಮ, ನಾನು ಒಬ್ಬಳೇ ಹೋಗ್ತಾನೆ ಇರಲಿಲ್ಲ ಮುಂಚೆ ಎಲ್ಲ. ಇವಾಗ ಅಲ್ಲಿಗೆ ಬೇಕಾದ್ರೂ ಹೋಗ್ತೀನಿ ಒಬ್ಬಳೇ, ನೋ ಪ್ರಾಬ್ಲಮ್. ನನ್ನೊಂದು ಫ್ರೆಂಡ್ಸ್ ಇಲ್ಲ ಅಂದರೆ ಯಾರು ಹೋಗ್ತಾರೆ ಅಂತ ಇರ್ತಿತ್ತು ಅವಾಗ. ನಿಜ ಇಲ್ಲ ಗೈಸ್, ಒಬ್ಬರೇ ಅನ್ನಾರು ನೋಡಿದಾಗ ಹೆಂಗ್ರು ಒಬ್ಬರೇ ಇರ್ತಾರೆ, ಹೆಂಗ್ರು ಒಬ್ಬರೇ ಕಂಪ್ನಿನ ಎಂಜಾಯ್ ಮಾಡ್ತಾರೆ ಅನ್ಕೋತೀವಿ. ನಾನು ಇವಾಗ ಪೊಸಿಷನಲ್ಲಿ ಇರೋದ್ರಿಂದ ಲಿಟ್ರಲ್ಲೇ ಹೇಳ ದ ಬೆಸ್ಟ್. ಫ್ರೆಂಡ್ಸ್ ಇಲ್ವಾ ನಿಮಗೇನು ಬೇಜಾರು? ನನಗೆ ಲಿಟ್ರಲ್ಲೇ ಆಗಲ್ಲ. ಸದ್ಯ ಯಾರು ಇಲ್ಲದೆ ಹೋದ್ರೆ ನನಗೆ ತುಂಬಾ ಖುಷಿ. ನಾನು ಮಾತಾಡ್ಸ್ಲೇಬೇಡಿ, ನನಗೆ ಮೆಸೇಜ್ ಮಾಡ್ಬೇಡಿ. ನನಗೆ ಯಾರು ಮಾಡೋದು ಇಲ್ಲ. ನನಗೆ ಯಾರು ಫ್ರೆಂಡ್ಸೇ ಇಲ್ಲ ಹೇಳ್ಬೇಕು ಅಂದರೆ. ನೀನು ಐ ಆಮ್ ಹ್ಯಾಪಿ. ನನಗೇನು ಅನ್ಸುತ್ತೆ, ನಿಮ್ಮ ಲೈಫಲ್ಲಿ ಯಾವಾಗಲೂ ಹೋಗ್ತಾ ಜನ ಕಮ್ಮಿ ಆಗ್ತಾ ಹೋಗ್ತಾರೆ. ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ನೊಂದೇನು ಗೊತ್ತಾಗ, ಅವ್ರದ್ದೇನು ಮಿಸ್ಟೇಕ್ ಅಲ್ಲ. ಏನು ಫಾರ್ ಎವರ್ ಅಂತ ಏನೂ ಇರಲ್ಲ. ಪೀಪಲ್ಸ್ ಚೇಂಜ್, ಅವ್ರದ್ದು ಸಿಚುವೇಶನ್ಸ್ ಇರುತ್ತೆ. ಎವ್ರಿಬಡಿ ಚೇಂಜ್ ಗೈಸ್. ನಾವು ಹಿಂಗೆ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪು. ಎಲ್ಲರಿಂದ ಅಲ್ಲ, ಪ್ರತಿ ಒಂದು ರಿಲೇಷನ್ಶಿಪ್ಪಿಂದನೂ ಅಷ್ಟೇ. ಗೈಸ್, ನಿಮ್ಗೆ ಏನಾದರೂ ಗೊತ್ತಾಗಬೇಕು ನಾನು ಹೇಗೆ ಸೋಲೋ ಜರ್ನಿ ಸ್ಟಾರ್ಟ್ ಮಾಡಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಸ್ಟೋರಿ ಕೇಳೋಕ್ಕೆ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಈ ಸ್ಟೋರಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹೇಗೆ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದೆ, ಎಲ್ಲಿಂದ ಸ್ಟಾರ್ಟ್ ಆಯ್ತು ಇದೆಲ್ಲ ಅಂತ. ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಬಂದೆ ಇಷ್ಟು ನೋಡಿ ಬಿಟ್ಬಿಟ್ಟೆ. ಯಪ್ಪ, ನನಗಿಷ್ಟು ನಾನು ಅಂದಿಲ್ವ ನಿಮ್ಗೆ, ಏನೋ ಹೋಗ್ತಾನೆ ಇಲ್ಲ ಗೈಸ್. ಬಿಲ್ ಬಂದಿದೆ, ಪೇ ಮಾಡಿಬಿಡೋಣ, ಆಮೇಲೆ ಫೋಟೋಸ್ ತೊಗೊಳ್ಳೋಣ. ಓಕೆ, ಬ್ಲೂ ಟಾಪ್ 330, ಚಿಕನ್ ಟಾಕು 459, ಥೈ ಕರಿ 479, ಟೋಟಲ್ ಬಿಲ್ 1465. ಲೆಟ್ಸ್ ಗೋ. I'm going. ಸೊ ಇಲ್ಲೆಲ್ಲಾದ್ರೂ ನಿಯರ್ ಬೈ ಇದೆಯಾ ಅಂತ ನೋಡೋಣ ಅನ್ಕೊಂಡೆ. ಆಶೆಗೆ ಇಷ್ಟೊತ್ತು ಯಪ್ಪ, ಅದು ಗ್ಲೂಮಿ ಆಗಿತ್ತು. ಬೇರೆ ತುಂಬ ಚೆನ್ನಾಗಿತ್ತಲ್ಲ ಈ ರೆಸ್ಟೋರೆಂಟ್, ಮತ್ತು ಸಖತ್ ಎಸ್ಥೆಟಿಕ್ ಆಗಿತ್ತು. ಮನೆ ಹೋಗೋದ ಬೇಗ ಅಂದ್ರೆ ಅಷ್ಟೇ ಮಾಡ್ತೀವಿ. ಬುಕ್ ಮಾಡಿದೀನಿ, ಮೆಟ್ರೋ ಸ್ಟೇಷನ್ ತನಕ ಹೋಗೋಣ. ಸೊ ಏನು ಹೇಳೋದು ಬಂದೆ, ನನ್ನ ಫೋನಲ್ಲಿ ಚಾರ್ಜರ್ ಇಲ್ಲ, ಚೆನ್ನಾಗಿ ಯೂಸ್ ಮಾಡ್ತಿದ್ದೀನಿ, ಪರವಾಗಿಲ್ಲ. ಇನ್ನೇನು ನಾನೇನು ಅಷ್ಟೇನು ಬ್ಲಾಗ್ ಮಾಡಲ್ಲ ಅಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ಮೇಂಟೈನ್ ಆಗುತ್ತೆ. ಮೆಟ್ರೋ ಸ್ಟೇಷನಿಗೆ ಬಂದಾಯ್ತು ಗೈಸ್. ಮೆಟ್ರೋ ಬಂದಿದೆ, ಹೊಟ್ಟೋಗ್ತಾ ಇದೆ ನೋಡಿ. ಓಡೋಕ್ಕಾಗಲ್ಲ ಬಿಡಿ, ಆರಾಮಾಗಿ ನೆಕ್ಸ್ಟ್ ಹೋಗೋಣ. ಓಕೆ,
ವೆದರಾ ಸೇಮ್ ಸೇಮ್. ಆಹಾ ಆದರೆ ಅದಂತೂ ವೆದರ್ ಸಖತ್ ಗ್ಲೂಮಿ ಆಗಿತ್ತು ಮಾತ್ರ. ಬಟ್ ಸ್ಟಿಲ್ ಇಟ್ ವಾಸ್ ನೈಸ್ ಡೇ. ಚೆನ್ನಾಗೈತೆ ಇವತ್ತಿನ ದಿನ. ಲವ್ ಇಟ್. ಸೊ ಮನೆಗೆ ರೀಚ್ ಆಗಾಯಿತು ಗೈಸ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.